ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯೂಶ್ವಲ್ ಆಗಿ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋದ್ರ ಬದಲು ಇಲ್ಲೇ ಹೋಟೆಲ್ ಹತ್ರ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು. ಸೊ ಆಗಲೇ ನಾವು ಬೆಂಗಳೂರಿಂದ ಒಂದು 140 ಕಿಲೋಮೀಟರ್ಸ್ ಈ ಕಡೆ ಇದ್ದೀವಿ, ಧರ್ಮಪುರಿ ಈಚೆಗೆ. ಸೊ ಈಗ ಈ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಿಲ್ಲಿಸಿದ್ವಿ. ಇದೇ ಹೋಟೆಲ್. ಸೊ ಇವತ್ತಿನ ರೈಡಿಂಗ್ ಪಾರ್ಟ್ನರ್ಸ್ ವಿಕಾಸ್ ಆನ್ GT and then ಶೋಭಿತ್ ಆನ್ RTR. ನಮ್ಮ ಉಲ್ಲಾಸ್ ಪಾಪ ಬರೋನಿದ್ದ, ಆ್ಯಸ್ ಯೂಶ್ವಲ್ ಅಲ್ಲ ಪಾಪ ಬರೋನಿದ್ದ, ಅದೇನೋ ಬ್ರೇಕ್ ಡೌನ್ ಆಯಿತು ಅಂತೆ. ಸೊ ಮನೆಯಿಂದ ಹೊರಟಿದ್ದು ಇಲ್ಲಿವರೆಗೂ ಏನೇನು ನಡೀತು ಅಂತ ನೋಡಿ. ಲೆಟ್ಸ್ ಮೀಟ್ ಆನ್ ದ ವೇ. ಬಾಯ್. ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನೀವೆಲ್ಲ ಟೈಮ್ ತೊಗೊಂಡು ನನ್ನ ಪ್ರೀವಿಯಸ್ ವೀಡಿಯೋ ಮೇಲೆ ಚೆನ್ನಾಗಿ ಕಮೆಂಟ್ ಹಾಕಿದ್ದೀರಾ. ಅಂದೆನ್ ಎಷ್ಟೋ ಜನ ಕನ್ನಡದಲ್ಲಿ ಮೋಟೋ ವ್ಲಾಗ್ ಮಾಡ್ತಾ ಇರೋದು ಸಖತ್ತಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ದೆನ್ ವೇ ಆಫ್ ಎಕ್ಸ್ಪ್ಲೈನಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ದೀರ. ಆ್ಯಂಡ್ ದೆನ್ ಜಾಸ್ತಿ ಸಜೆಷನ್ಸು ಕೊಟ್ಟಿದ್ದೀರಾ. ಆ್ಯಂಡ್ ದೆನ್ ಮೇಯ್ನ್ಲಿ ಸ್ಟೇ ಹಾಗೂ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಕ್ಲೂಡ್ ಮಾಡಿ ಅಂತ ಜಾಸ್ತಿ ಜನ ಕೇಳಿದ್ರಿ. ಸೊ ಈ ವ್ಲಾಗಲ್ಲಿ ಸ್ಟೇ ಹಾಗೂ ಎಕ್ಸ್ಪೆನ್ಸಸ್ ಏನೇನಾಗುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ವ್ಲಾಗ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಬೆಲ್ಲೈಕನ್ ಸಹ ಒತ್ತಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೇಯ್, ಆಫ್ ರೋಡ್ ಅಂದರೆ ಇಂಥ ಹಾಕೋದಿದೆಯಾ? ಸೂಪರ್. ಪ್ರತಿ ಸಾರಿ ಅನ್ಕೊಂತೀವ್ರು ಫಸ್ಟೇ ಹೋಗೋಣ ಅಂದರೆ ನಾನೇ ಲೇಟ್ ಮಾಡ್ತೀನಿ. ಹೊಸೂರು. ಹಾಂ, ಓಕೆ, ನೈಸ್ ಮೀಟಿಂಗ್. ರಾಯಲ್ ಎನ್ಫೀಲ್ಡ್ GT ಅಲ್ವಾ ಇದು? ಎಸ್. ಆ್ಯಂಡ್ ಸ್ಟೋರಿಯಲ್ಲಿ ಟ್ವಿಸ್ಟ್ ಆಯಿತು. ಹೊಸೂರಲ್ಲಿ ಉಲ್ಲಾಸ್ ಜಾಯಿನ್ ಆಗಬೇಕಾಗಿತ್ತು. ಈಗ ಕಾಲ್ ಮಾಡಿದ್ದ, ಬೈಕ್ ಬ್ರೇಕ್ ಡೌನ್ ಆಗಿದೆ, ಸೊ ಮನೆಗೆ ಹೊರಟಿದ್ದೀನಿ ಅಂತ. ಬಟ್ ನೀವು ಹೋಗಿರ್ರಿ, ನಾನು ಜಾಯಿನ್ ಆಗ್ತೀನಿ ಅಂತ. ಫಾರ್ ಶ್ಯೂರ್ ಇವತ್ತು ಡೆಸ್ಟಿನೇಷನ್ ಅಂದರೆ ಇವತ್ತು ರಾತ್ರಿ ಉಳ್ಕೊಳ್ಳೋ ಪ್ಲೇಸ್ಗಂತೂ ಬಂದೇ ಬರ್ತಾನೆ ಅಂತ ನನಗಂತೂ ಗಾಢವಾದ ನಂಬಿಕೆ ಇದೆ. ಸೊ ಸಮಯ 5:50, ಚಂದಾಪುರ ಬಿಡ್ತಾ ಇದ್ದೀವಿ. ಇಲ್ಲಿಂದ ಧರ್ಮಪುರಿ 115 ಕಿಲೋಮೀಟರ್ಸ್ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 2 hours ಅಂದ್ಕೊಂಡ್ರು. ನೋಡೋಣ, 8ಗೆಲ್ಲ ರೀಚ್ ಆಗಬೇಕು. ಅಷ್ಟಕ್ಕೂ ಬೇಗ ರೀಚ್ ಆದ್ರೂ ಒಳ್ಳೆಯದೇ. ಸಮಯ 7, ಧರ್ಮಪುರಿಗೆ ರೀಚ್ ಆಗಿದ್ದೀವಿ. ಒಂದು 8ಗೆ ರೀಚ್ ಆಗ್ತೀವಿ ಅಂದ್ಕೊಂಡೆ, 1 hour ಮುಂಚೆನೇ ರೀಚ್ ಆಗಿದ್ದೀವಿ. ಗುಡ್ ಗೋಯಿಂಗ್. ಸೊ ಸಮಯ 8:30. ನಾವೇನು 1.5 ಗಂಟೆ ಸ್ಪೆಂಡ್ ಮಾಡಿದ್ವಾ ಇಲ್ಲಿ? 7 ಗಂಟೆಗೆ ಬಂದಿತ್ತು ತಾನೆ? 1.5 ಗಂಟೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಹತ್ರ. ನಾಟ್ ಅ ಗುಡ್ ಸೈನ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಇಲ್ಲಿ ಕ್ರ್ಯಾಕ್ ಥರ ಕಾಣ್ತಾ ಇದೆ, ನೋಡ್ತಾ ಇದ್ದೀರಾ? ಫ್ಲೇರ್, ಲೈಟ್ ಫ್ಲೇರ್. ಅದೇನಂದರೆ ಈಗ ಬರ್ತಾ ಹಿಂಗೆ ಕಾರಿಂದ ಹೋಗ್ಬೇಕಾದ್ರೆ ಚಿಕ್ಕ ಚಿಕ್ಕ ಕಲ್ಲು ಹೊಡಿತಾ ಇತ್ತು. ನಾನು ಸದ್ಯ ಇಲ್ಲಿ ಟೆಂಪರ್ ಗ್ಲಾಸ್ ಹಾಕಿದ್ದೀನಿ ಮೇಲೆ, ಸೊ ಪ್ರಾಬ್ಲಮ್ ಇಲ್ಲ. ಆ ಚಿಕ್ಕ ಚಿಕ್ಕ ಕಲ್ಲು ಬಿದ್ದಿದ್ದು ಆ ಫೋರ್ಸ್ಗೆ ಈ ಥರ ಕ್ರ್ಯಾಕ್ ಆಗಿದೆ ಇದು. ಐ ಹೋಪ್ ಅದು ಡಿಸ್ಟರ್ಬ್ ಮಾಡಲ್ಲ ಅನ್ಕೋತೀನಿ. ಓ ಮೈ ಗಾಡ್, ಮೈಟಿ ಮೌಂಟೈನ್ ಸೂಪರ್ ಆಗಿದೆ. ಆದಷ್ಟು ಕರ್ನಾಟಕನೇ ಹೊಡಿತಾ ಇದ್ವಿ. ಈ ಕಡೆ ಸೇಲಂವರೆಗೂ ಬಂದಿದ್ದೀನಿ ನಾನು. ಈ ಏರ್ಕಾಡ್ಗೂ ಹೋಗಿದ್ದೀನಿ. ಆ್ಯಂಡ್ ದೆನ್ ಇದು ಕೊಳ್ಳಿ ಹಿಲ್ಸ್ ಅಂತ ಬರುತ್ತೆ, ಕೊಲ್ಲಿಮಲೈ ಅಂತ. ಅಲ್ಲಿ 72 ಏರ್ಪಿನ್ ಬೆಂಡ್ಸ್ ಏನೋ ಇದೆ, ಅಲ್ಲೊಂದು ಸಾರಿ ರೈಡ್ ಮಾಡಿದ್ದೆ. ಇದು ಸೂಪರ್ ಇದೆ ಜಾಗ ಮಾತ್ರ. ಇವೆಲ್ಲ ಹೊಸ ಟೆರೈನ್ಸ್ ಥರ.
ಅವಾಗಿಂದ ಎಳ್ಳೀರು ಹುಡುಕ್ತಾ ಇದ್ವಿ, ಈಗೊಂದು ಹತ್ರ ಸಿಕ್ಕಿದೆ. ಹೈವೇ ಬಿಟ್ಟು ಈ ಕಡೆ ಬಂದರೆ ಇನ್ನು ಈ ತಮಿಳ್ನಾಡು ಕೇರಳ ಬಾರ್ಡ್ರ್ ಕಡೆ ಇದೇ ಥರನೇ ಸಿಂಗಲ್ ರೋಡ್ ಇರುತ್ತೆ, ದಾರಿ ಸಾಗಲ್ಲ ಬೇಗ. ಅಂಡ್ ಅದರ ಮಧ್ಯೆ ಟೌನ್ಗಳು ಸಿಕ್ಕೊಂಡು ಅದೊಂದು ಆಫರ್ ಕೊಡ್ತವೆ, ಯಾಕೆ ಇಷ್ಟು ಬೇಗ ಹೋಗ್ತೀರಪ್ಪ, ಇನ್ನೊಂದು ಸ್ವಲ್ಪ ಹೊತ್ತಿಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗಿ ಅಂತ. ನೋ ವರೀಸ್, ಹೋಗೋಣ. ಎಕ್ಸಾಸ್ಟೆಡ್ ಗಾಯ್ಸ್. ಇಲ್ಲಿವರೆಗೂ ಹೇಗಿತ್ತು ಶವಿ ರೈಡು? ಇಲ್ಲಿವರೆಗೂ ಏನು ಅನ್ನಿಸ್ತಾ ಇಲ್ಲ, ಸ್ವಲ್ಪ ಏನೆಲ್ಲ ಸ್ಟಾರ್ಟ್ ಆದರೆ ಹಂಗೆ ಟೀ ಎಸ್ಟೇಟು ಕಾಫಿ ಎಸ್ಟೇಟ್ ಅವಾಗ ಚೆನ್ನಾಗಿ ಅನಿಸುತ್ತೆ. ಅವ್ರು ಮಾತ್ರ ಅವ್ರ ಓನ್ ವರ್ಲ್ಡಲ್ಲಿದ್ದಾರೆ. ಹೆಂಗಿತ್ತು ಬಾಸ್ ಇಲ್ಲಿವರೆಗೂ ರೈಡು? ಬಿಸಿ ಬಿಸಿ. ಇದು ದೀಪಾವಳಿ ಮೊದಲನೇ ದಿನ ನಾನು ಅಬ್ಸರ್ವ್ ಮಾಡಿದ್ದು, ಇಡೀ ತಮಿಳ್ನಾಡು ಹಬ್ಬ ಮಾಡ್ಕೋತಾ ಇದೆ. ಹಂಗೆ ಎಷ್ಟು ಚೆನ್ನಾಗಿ ಜನ ಹೊಸ ಬಟ್ಟೆ ಹಾಕ್ಕೊಂಡು, ಎಲ್ಲ ಗುಡಿಗಳು, ಅದೇನೋ ಅವ್ರದ್ದು ಸ್ಪೆಷಲ್ಲಾಗಿ ಭೂತಪ್ಪ ಥರ ಒಂದು ದೇವಸ್ಥಾನಗಳಿದ್ದಾವೆ. ನೆಕ್ಸ್ಟ್ ಎಲ್ಲ ನಾವು ಬಂದರೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ತಗೊಳ್ಳಿ. ಆ ಥರ ಗುಡಿಗಳಲ್ಲಿ ಪೂಜೆ ಮಾಡಿ ಎಲ್ಲ ಹೊಸ ಬಟ್ಟೆಗಳು ಹಾಕ್ಕೊಂಡು ಹಬ್ಬ ಮಾಡ್ತಾವ್ರೆ. ಸೊ ಅಣ್ಣಾಮಲೈ ಟೈಗರ್ ರಿಸರ್ವ್ಗೆ ಎಂಟ್ರಿ. ಹೋಗೋದಕ್ಕೂ ಮುಂಚೆ ಊಟ ಮಾಡ್ಕೊಂಡು ಹೊರಟು ಬಿಡೋಣ ಅಂತ. ಇನ್ನು ಅಲ್ಲೋದಾಗ ನನ್ನ ಮಕ್ಕಳು ಪಾಸು ಗೀಸು ಅಂದ್ಕೊಂಡು ಏನೇನು ಮಾಡ್ತಾರೆ. ಹಾಗಾದ್ರೆ ಅವ್ರು ಯಾವುದೇ ಪಾಸ್ ಕೇಳಿದ್ರೆ ಅಲ್ಲೇಡ್ರೆ ಅಲ್ಲೇ ಬಹುಮಾನ, ನಿಮ್ಗೆ ಎಂಥದ್ದು ಬೇಕು ಹೇಳಿ ಅಲ್ಲೇ ತಕ್ಕೊಡ್ತೀನಿ ಅಂತೀರೋ ಅಷ್ಟು. ಈ ಎಲ್ಲರದ್ದು ಸೇರಿಸಿ ಒಂದಿದೆ. ಪೀಸ್ ಅಲ್ಲಿ ಹೋಟೆಲ್ ಅಂಕಲ್ಲು ಪ್ಯೂರ್ ಪಲಾವ್ನ ಬಿರಿಯಾನಿ ಇದೆ ಅಂತೇಳಿ ಭಯ ಬೀಳಿಸಿ ನಮ್ಮ ಶೋಭಿತ್ ಬೇರೆ ವೆಜ್ ಅಂತೆ. ಸೊ ಎಗ್ಗ ಕೊಡ್ತೀನಿ ಅಂತ ಪಲಾವ್ಗೆ ಎಗ್ಗ ಕೊಟ್ಟ. ಬಟ್ ಚೆನ್ನಾಗೇ ಇತ್ತು ಪಲಾವ್. ಬ್ಯೂಟಿಫುಲ್ ಮೌಂಟೇನ್ ಸ್ಟ್ರೆಚ್, ಅಣ್ಣಾಮಲೈ ಮೌಂಟೇನ್ಸ್. ಕೇರಳದ ಫಸ್ಟ್ ಚೆಕ್ ಪೋಸ್ಟ್. ಬ್ಯಾಗಲ್ಲೆಲ್ಲ ಕೈಯೆಲ್ಲ ಆಡಿಸಿ ಕೈ ಹಾಕಿ ರುಬ್ಬಿ ತೆಗೆದ್ರು. ಅಲ್ಲಿ ಏನು ಸಿಗ್ತೈತೆ ಅವ್ರಿಗೆ? ಏನೂ ಇರಲ್ಲ ಅಲ್ಲಿ. ಅದನ್ನೇ ಹೇಳಿದೆ ಅವ್ರಿಗೆ, ಏನಿಲ್ಲ ಅಂದರೆ ಕೇಳಲ್ಲ. ಇನ್ನೂ ಒಂದು 4 ಚೆಕ್ ಪೋಸ್ಟ್ ಇದ್ದಾವಂತೆ. ಹುಡುಕೊಳ್ರಪ್ಪ, ಆಸ್ತಿಗಳು ಹುಡುಕೊಳ್ರಿ, ಏನಾರ ಸಿಕ್ಕರೆ ನಮಗೂ ಸ್ವಲ್ಪ ಕೊಡ್ರಿ ಅಷ್ಟೆ. ಅಲ್ಲಿ ಬಿಟ್ಟು ಇನ್ನೂ ಒಂದು ಹೆಜ್ಜೆ ಇಟ್ಟಿಲ್ಲಪ್ಪ, ಆಗಲೇ ಇನ್ನೊಂದು. ಇಲ್ಲಿ ಪಾಸ್ ಚೆಕ್ ಮಾಡ್ತಾರೆ. ಸೊ ಯು ಶುಡ್ ಹ್ಯಾವ್ ಎ ಪಾಸ್. ನಿಮಗೆ ಆ ಪಾಸ್ಗೋಸ್ಕರ ಹೆಂಗೆ ಅಪ್ಲೈ ಮಾಡೋದು ಅಂತ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ, ಆ್ಯಂಡ್ ದೆನ್ OTP ಬರುತ್ತೆ. ಅದನ್ನು ಪ್ರೊಸೀಡ್ ಆಗಿದ ತಕ್ಷಣ ಶಾರ್ಟ್ ವಿಸಿಟ್ಗೆ ನೀವೆಲ್ಲ ಡೀಟೇಲ್ಸ್ ಅಪ್ಲೈ ಮಾಡ್ಬೋದು. ಅದು ಅಪ್ಲೈ ಮಾಡ್ಕೊಂಡು ನಿಮ್ಮ ಜೊತೆ ಬರೋರ್ದು ಅಲ್ಲೇ ನೇಮ್ಸ್ ಆ್ಯಡ್ ಮಾಡಿಬಿಟ್ರೆ ನಿಮ್ಗೊಂದು ಪಾಸ್ ಅಂತ ಸಿಕ್ಬಿಡುತ್ತೆ. ಅದನ್ನು ನೀವು ಕೇರಳ ಎಲ್ಲ ಗೆಲ್ಲೋ ಅಷ್ಟು ಶಕ್ತಿ ನಿಮಗೆ ಅದರಿಂದ ಕೊಟ್ಟಿರುತ್ತೆ. ಈ ಪಾಸು ಅಂದರೆ ಡೇಟಾ ಕಲೆಕ್ಷನ್ಗೋಸ್ಕರ ಇಟ್ಸ್ ಎ ಗುಡ್. ಲೈಕ್ ಈಗ ಯಾರನ್ನ ಅಕಸ್ಮಾತ್ ಕೋವಿಡ್ ಬಂದರೆ ಫೆಲ್ಲೋ ಟ್ರಾವೆಲರ್ಸ್ ಯಾರ್ಯಾರು ನಾವು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ವಿ ಅಂತ ಟ್ರ್ಯಾಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ ಅದು. ಸೊ ಇಲ್ಲೊಂದು ಚೆಕ್ ಪೋಸ್ಟು. ಓಹ್, ಇಲ್ಲೇ ಹರಿತಾ ಇದೆ ನೀರು. ಜಿಯೋಲಾಜಿಕಲ್ ಪಾರ್ಕ್.
ಎಕೋಲಾಜಿಕಲ್ ಪಾರ್ಕ್ ಇಟ್ ಸೀಮ್ಸ್. ನೋಡಿ, ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ಪಾತ್ ಹಾಕಿದ್ದಾರೆ. ಅಲ್ಲಿ ಆರಾಮ್ಸೆ ನಿಂತ್ಕೊಂಡು ಸ್ನಾನ ಮಾಡ್ಬೋದು, ಚೆನ್ನಾಗಿದೆ. ಕರಿಮುಟ್ಟಿ ವಾಟರ್ ಫಾಲ್ಸ್, ಇದಕ್ಕೆ ನಾನು ಹೇಳಿದ್ದು ಕೇರಳ ನನಗೆ ಇಷ್ಟ ಆಗೋದು ಅಂತ. ನೋಡಿ, ಇಲ್ಲಿ ಸುಮ್ಮನೆ ನೀರು ಹರಿತಾ ಇದೆ. ಇಲ್ಲಿ ಸ್ಟೆಪ್ಸ್ ಮಾಡಿ ಇಲ್ಲೊಂದಿದೆ ಹಾಕ್ಬಿಟ್ಟು ಎಂಟ್ರಿ ಫೀಸ್ ಮಾಡಿ ಅಲ್ಲಿ ಆರಾಮಾಗಿ ಸ್ನಾನ ಮಾಡಿ ಹೋಗಲಿ ಅಷ್ಟೇ. ಟೂರಿಸಮ್ಮು ಡೆವಲಪ್ ಆಗುತ್ತೆ, ಒಳ್ಳೆ ಪ್ಲೇಸು ಮೇಂಟೈನ್ ಆಗುತ್ತೆ. ಅಲ್ಲಿ ಯಾವನ ಬಂದು ಕುಡಿದು ಇದು ಮಾಡಿ ಆ ಪ್ರಾಬ್ಲಮ್ ಇರೋಲ್ಲ. ಆಗುತ್ತೆ ನಮ್ಮದ್ರಲ್ಲೂ ಕರ್ನಾಟಕದಲ್ಲಿ ಆಗುತ್ತೆ, ಮೆತ್ತಗಾಗುತ್ತೆ ಅಷ್ಟೇ. ಸೊ ಈಗ ಕೇರಳ ವೈಬ್ಸ್ ಸ್ಟಾರ್ಟ್ ಆಗ್ತಾಯಿದೆ. ಆ ಜನ, ಆ ಬಾಳ್ಕೆ, ಇದೆಲ್ಲ ಕೇರಳ ಸ್ಟೈಲ್. ಆ ಗುಡ್ಡ ಇಳಿದು ಈ ಗುಡ್ಡ ಹತ್ತೋ ಅಷ್ಟೊತ್ತಿಗೆ ತಮಿಳ್ನಾಡು ಬಿಟ್ಟು ಕೇರಳ ಬಂದಂಗೆ ಆಯ್ತು. ಜನ ಅಟ್ಟೇರೆ ಒಂಥರ ಚೇಂಜ್ ಇಲ್ಲಿ ನೋಡಿ. ಅವ್ರ ಬಟ್ಟೆ ಆಗ್ಬೋದು, ಅವ್ರ ಮೇಕಪ್ಪು, ಅವ್ರು ಇಟ್ಕೊಳ್ಳೋ ಬಟ್ಟು ಅದೇ ಆಗ್ಬೋದು, ಎಲ್ಲ ಚೇಂಜ್. ಇನ್ನೊಂದು 35-40 ಕಿಲೋಮೀಟರ್ಸ್ ಇದೆ ಮನ್ನಾರ್. ಆರಾಮಾಗಿ ನೋಡ್ತಾ ಇರಿ. ಈಗ ಕಣ್ಣನ್ ದೇವನ್ ಟೀ ಎಸ್ಟೇಟ್ ಬರುತ್ತೆ, ಸೂಪರಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡ್ತೀನಿ ಹೇಗಿರುತ್ತೆ ಅಂತ, ವೆಯ್ಟ್ ಮಾಡಿ. ಸೊ ಈಗ ಟೀ ಎಸ್ಟೇಟ್ ಎಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲೂ ಕಂಡಲ್ಲಿ ಫಾಲ್ಸು, ಬಟ್ ಎಕ್ಸ್ಪೆಷಲಿ ಅಲ್ಲಿ ನೋಡಿ, ಅಲ್ಲಿ ಕಾಣುತ್ತೆ ನೋಡಿ. ವಾ, ಸೂಪರಾಗಿದೆ ಮಾತ್ರ ಫಾಲ್ಸು. ಓ ಮೈ ಗಾಶ್, ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ದಿಸ್ mighty beauty. Oh my god, oh my god, oh my god. ನೋಡಿ, ಅಲ್ಲಿ ಫಾಲ್ಸ್ ಹರಿತಾ ಇದೆ, ಅಂದರೆ ಇಲ್ಲೆಲ್ಲ ಮಲ್ಟಿಪಲ್ ಫಾಲ್ಸ್ ಹರಿತಾ ಇದೆ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. Falls. And then you can see the fall there. ಆಹಾ, ಮೇಲಕ್ಕೆ ಏರ್ತಾ ಇದ್ದೀವಿ. ಮೇಘಗಳ ಮಧ್ಯೆ ನಸುಳ್ತಾ ಇದ್ದೀವಿ. ಆಹಾ, ಬೆಳಿಗ್ಗೆ 8 ಗಂಟೆಗೆ ಇದ್ದಿದ್ದು ವೆದರ್ ಬೇರೆ, 10 ಗಂಟೆಗೆ ಇದ್ದಿದ್ದು ಬೇರೆ, 12 ಗಂಟೆಗೆ ಇದ್ದಿದ್ದು ಬೇರೆ, 3 ಗಂಟೆಗೆ ಬೇರೆ. ಈಗ ಸಮಯ 4:15. ಬಾಬಾ ಕೂಲಾಗಿದೆ. ಅಂಡ್ ದೆನ್ ನೀವು ಆ ಕಡೆ ನೋಡಿದ್ರೆ ಸೂಪರ್ ಸೆಕ್ಸಿ ಕ್ಲೌಡ್ಸ್ ಅಂಡ್ ದೆನ್ ಫಾಗ್. ಆಗಲೇ ಎಷ್ಟು ಚಳಿ ಅಲ್ಲ. ಈಗ ಆನ್ ದ ವೇ ರೈಡ್ ಮಾಡ್ತಾ ಇದ್ವಿ. ಇನ್ನೇನೆಲ್ಲ ಫಾಗ್ ಕವರ್ ಆಗುತ್ತೆ. ಅದಕ್ಕೂ ಮುಂಚೆ ಇಲ್ಲೊಂದು ಸ್ವಲ್ಪ ನೀರು ಸಿಕ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸಿ ಸ್ವಲ್ಪ ಮಗ ತೊಗೊಂಡೆ. ರಿಯಲಿ ಫುಲ್ ಹಂಗೆ ಕೈ ಚಿಲ್ಲಾಗಿದೆ. ಆ್ಯಂಡ್ ದೆನ್ ಫುಲ್ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು. ಹೊಸ ಆ್ಯಂಗಲ್, ರೈನ್ ಫಾರ್ ದ ಫಸ್ಟ್ ಟೈಮ್. ಬಿದ್ದರೆ ನಗಾಡಬೇಡಿ.
ಇನ್ನು ಇಲ್ಲಿಂದ ಮುನ್ನಾರ್ ಒಂದು 10-15 ಕಿಲೋಮೀಟ್ರ್ ಇದೆ. ಬಟ್ ಅಷ್ಟರೊಳಗೆ ದಿ ಬ್ಯೂಟಿಫುಲ್ ಪ್ಲೇಸಸ್ ಮನಸ್ಸೇ ಬರ್ತಾ ಇಲ್ಲ ಆ್ಯಕ್ಚುಲಾಗಿ ನಿಲ್ಲಿಸಿ ಹೋಗ್ಲಿಕ್ಕೆ, ಅಷ್ಟು ಬ್ಯೂಟಿಫುಲ್ ಆಗಿದ್ದಾವೆ. ಪ್ಲಸ್ ರೋಡು ಕಂಜೆಸ್ಟ್ ಆಗಿದೆ. ಸೊ ನಾನು ಇಲ್ಲಿ ನಿಲ್ಲಿಸಿ ಪಕ್ಕ ಫೋಟೋ ತಗೊಳಕ್ಕಾಗಲ್ಲ, ಯಾಕಂದರೆ ಈಗ ನೋಡಿ ಹಿಂಗೆ ಕಾರ್ನರ್ ತಗೊತೀನಿ, ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇರುತ್ತೆ. ನೋಡಿ ಇಲ್ಲಿ ಒಳ್ಳೆ ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ನಿಲ್ಸಿದ್ರೆ ಅಲ್ಲಿ ಯಾರನ್ನ ತಿರ್ಗಿಸ್ಕೊಳ್ಳೋರು ಬಂದು ಹಟ್ಟಿದ್ರೆ ಆಕ್ಸಿಡೆಂಟ್ ಆದರೆ ಕಷ್ಟ ಆಗುತ್ತೆ. ಅಲ್ಗೊಂದು ಸ್ವಲ್ಪ ಶಾರ್ಟ್ಸ್ ತೊಗೊಂಡೆ. ಪ್ಲೀಸ್ ಇದೊಂದು ದಿನ ಈ ಫ್ಲೇರ್ ಬೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ವ್ಲಾಗಲ್ಲಿ ಪಕ್ಕ ಇದನ್ನು ರಿಮೂವ್ ಮಾಡಿಬಿಡ್ತೀನಿ, ಸೊ ದಟ್ ನಮಗೆ ಫ್ಲೇರ್ ಇರೋಲ್ಲ. ಅದೇನೆಂದರೆ ಕಲ್ಲು ಬಿದ್ದು ಕ್ರ್ಯಾಕ್ ಆಗಿದೆ, ಅಂದರೆ ಸ್ಕ್ರೀನ್ ಗಾರ್ಡ್ ಕ್ರ್ಯಾಕ್ ಆಗಿದೆ. ಸೊ ಸ್ಕ್ರೀನ್ ಕ್ರ್ಯಾಕ್ ಆಗಿಲ್ಲ, ಸೊ ನೋ ವರೀಸ್. ಆ ಫಾಗ್ ವ್ಯೂ ಆ್ಯಂಡ್ ದೆನ್ ಟೀ ಎಸ್ಟೇಟ್ ವ್ಯೂ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲ ಪ್ರೈವೇಟ್ ಟೀ ಎಸ್ಟೇಟ್ಸು, ನಾವು ಹೋಗೋಕ್ಕೂ ಆಗಲ್ಲ ಆ ಕಡೆ. ಪರ್ಮಿಷನ್ಸ್ ಇದ್ದರೆ ಆರಾಮ್ಸೆ ಹೋಗ್ಬೋದು, ಪರ್ಮಿಷನ್ಸ್ ಇಲ್ದಿದ್ರೆ ಕಷ್ಟ. ಸುಮಾರು ಆ ಬೆಟ್ಟಗಳಿಂದನೇ ಬಂದಿದ್ದು ನಾವು, ಗುಡ್ಡ ಇಳಿದ್ಬಿಟ್ಟು. ಟೈಮ್ ಈಗ 5:40 ಆಗಿದೆ. ನಾನು ಲೆಕ್ಕ ಹಾಕೊಂಡಿದ್ದು 2 ಗಂಟೆಗೆಲ್ಲ ಮುನ್ನಾರ್ ರೀಚ್ ಆಗಿಬಿಟ್ಟು ವಡ ಅಂತ ಇದೆ, ಅಲ್ಲಿಗೆ ಹೋಗ್ಬಿಡೋಣ ಸಂಜೆ ಅಷ್ಟೊತ್ತಿಗೆ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ನೋಡಿದ್ರೆ ಆಗಿದ್ದು ಏನು ಗುರು ಒದ್ದಾಡ್ತಾ ಇದ್ದೀರಾ ನೀವು. ಕಾರ್ಗಳು ಹೊಡಿಯೋಕೆ ಒದ್ದಾಡ್ತಾ ಇದ್ದಾರೆ ಹಂಗೆ ತಿನ್ಕೊಂಡು. ನೋಡ್ರಿ ಇಟ್ಸ್ ಓಕೆ. ಆಸಮ್ ಆಗಿತ್ತು ಮಾತ್ರ. ಸೊ ಐ ಡಿಂಟ್ ಮಿಸ್ ದ ಚಾನ್ಸ್ ಟು ಶೂಟ್ ಆ ಫಾಗಲ್ಲಿ. ಸೊ ಈಗ ಹಿಂಗೆ ಕೆಳಗೆ ಇಳಿತಾ ಬರ್ತಾ ನಮಗೆ ಟೀ ಎಸ್ಟೇಟ್ ಕಾಣುತ್ತೆ, ಬಿಟ್ಟರೆ ಆ ಫಾಗ್ ಸಿಗಲ್ಲ. ಎಸ್, ದಿಸ್ ಈಸ್ ಮನ್ನಾ. 5:50 ಆಗಿದೆ. ಈಗ ಮುನ್ನಾರ್ಗೆ ತಲುಪಿದ್ದೀವಿ. ಬೆಸ್ಟ್ ಅಂದರೆ ಈಗ ಆರಾಮ್ಸೆ ಒಂದು ಯಾವ್ದಾನ ಲಾಡ್ಜ್ ಜಾಬು. ಸೊ ನೋಡ್ಕೊಂಡು ನಮ್ಮ ಹುಡುಗರು ಎಲ್ಲಾದ್ರು ಗುರು, ಎಲ್ಲಿಂದ ಸರ್ ನಮ್ಮ ಹುಡುಗರು ಇಲ್ಲ. ಸೊ ಎಲ್ಲೂ ಹೋಗಿಲ್ಲ, ಇಬ್ಬರು ಹಿಂದೆ ಇದ್ರಂತೆ, ಈಗ ಬಂದಿದ್ದಾರೆ. ಸೊ ಬೇಗನೆ ಬಂದರು, ಅವರು ಹಿಂದೆನೇ ಇದ್ದರು. ಸೊ ಬೇಗ ಬಂದಿದ್ದಾರೆ, ಇಲ್ಲ ಅಂದರೆ ಲೇಟ್ ಆಗಿಬಿಡೋದು. ಪ್ಲಸ್ ನನಗನ್ಸಿದ ಪ್ರಕಾರ ಡಿಸೆಂಬರ್ ಜಾನ್ ಸ್ಟಾರ್ಟಿಂಗಲ್ಲಿ ಹೆವಿ ಫಾಗ್ ಇಲ್ಲೂ ಇರುತ್ತೆ ಇಲ್ಲೇ ಅಷ್ಟು ಫಾಗ್ ಇದ್ದರೆ ಇನ್ನು ಅಲ್ಲಿ ಮೇಲೆ ಇನ್ನೆಷ್ಟಿರೋಣ ಗುರು. ನಾನು ಸುಮಾರು ಒಂದು 8 ವರ್ಷಗಳ ಹಿಂದೆ ಬಂದಿದ್ದಿತ್ತು. ಆವಾಗ ಅಸಲ ಬಸ್ಗಳಲ್ಲಿ ಕೂತ್ಕೊಂಡು ಹೋಗೋದಕ್ಕೂ ಈಗ ಇಲ್ಲ ಅಡ್ಡಾಡೋದಕ್ಕೂ ಡಿಫ್ರೆನ್ಸ್ ಇಲ್ವಾ? ಡಿಫ್ರೆನ್ಸ್ ಇದ್ದೇ ಇದೆ. ಸೊ ಕೇರಳ ಅಲ್ಲಿ ತಿನ್ನೋಕ್ಕೆ 8 ಗಂಟೆ ಮೇಲೆ ಆದಷ್ಟು ರೆಸ್ಟೋರೆಂಟ್ಸ್ ತೆಗ್ದಿರಲ್ಲ. ನಮ್ಮ ವಿಕಾಸ್ ಅವರ ಕೈಯಿಂದ ಬಂದಿರೋ ಐಟಮ್ಸ್ ನೋಡಿ ಏನೇನು ಬಂದಿದೆ ಅಂತ. ಬ್ರೆಡ್ಡು, ಪಪ್ಪು, ಪ್ಲಮ್ ಕೇಕು, ಇದು ಯಾರೋ ಹಳೆ ರೂಮ್ನವ್ರಿಗೂ ಇದ್ದಾಗ ಯಾರೋ ಇಲಿ ತಿಂದ್ಬಿಟ್ಟು ಹೋಗಿರೋದು. ಇಲ್ಲಿ ಎಗ್ ಪಫ್ ಇದೆ, ನನ್ನ ಫೇವ್ರೇಟು. ಎಗ್ ಇದ್ರೆ ಲಕ್ಕು. ನೋಡಿ, ಈಗ ಕೋವಿಡ್ ಪರಿಸ್ಥಿತಿಯಲ್ಲಿ ನಮ್ಮ ಕೇರಳ ಪರಿಸ್ಥಿತಿ ಇದು. ಸೊ ನೀವೇನ ಫುಡ್ದು ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ಏನು ಮಾಡ್ಕೋಬೇಕಪ್ಪ ವಿಕಾಸ್? ಮುಚ್ಕೊಂಬಂದು 6ರಿಂದ 7 ಒಳಗೆ ಏನನ್ನ ತಿಂದು ಪಾಚ್ಕೋಬೇಕು. ಸ್ಟೈಲಾಗಿ 8-9 ಗಂಟೆವರೆಗೂ ವೆಯ್ಟ್ ಮಾಡ್ತೀವಿ ಅಂದರೆ ಸ್ಟೈಲಾಗಿ ಈ ಥರ ಫುಡ್ ತಿನ್ಬೇಕಾಗುತ್ತೆ. ಒಂದು ಬೆಚ್ಚಗೊಂದು ರೂಮ್ ನೋಡ್ಕೊಳ್ಳಿ. ರೂಮ್ ಸಿಗೋದು ಸ್ವಲ್ಪ ಕಷ್ಟ ಐತೆ ಇಲ್ಲಿ. ಅದಕ್ಕಿಂತ ಮೊದಲು ಅದು ಯಾವ ಹೋಟ್ಲು? ಮಹಾರಾಣಿ. ಆ ಹೋಟ್ಲಿಗೆ ಹೋಗ್ಬೇಡಿ. ಇವತ್ತಿನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು. ಆ ಫೇಸಸ್ ಹಿಂಗಿತ್ತು. ನಾರ್ಮಲಿಂದ ಇದು ಏನು ಫಾಗ್ ಹೋಗಿ ತಿರ್ಗಾ ಫಾಗಿಂದ ನಾರ್ಮಲ್ಗೆ. ಇಲ್ಲ ಅವರು ಹೇಳ್ಬೇಕು ನೀನು. ನೋಡ್ರಿ ತಿಂತಾವನೆ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇಲ್ಲ. ಒಂದು ನಿಮಿಷ ಎಗ್ ಸಿಕ್ಕರೆ ಹೇಳ್ತೀನಿ. ಸೂಪರ್ ಆಗಿದೆ.
ಆದಷ್ಟು ಬೇಗ ಬಂದು ನೋಡ್ಕೊಂಡು ಹೋಗಿ. ವೆದರ್ ಚೇಂಜ್ ಆಗೋಕ್ಕಿಂತ ಮೊದಲು ಪೆಬ್ಬಲ್ ಬಂದರೆ ಹಣ್ಣು ಉರಿಯುತ್ತೆ ಅಂತೀರ. 366 ನಿಮ್ಗೆ ಇನ್ನೊಂದು ಕುತೂಹಲವಾದ ವಿಷಯ ಏನಂದರೆ ಬೆಳಗ್ಗೆ ಕ್ಯಾನ್ಸಲ್ ಆಗಿದ್ದ ಬ್ರೇಕ್ ಡೌನ್ ಆಗಿದ್ದ ನಮ್ಮ ಉಲ್ಲಾಸ್ ನಾಳೆ ಬೆಳಿಗ್ಗೆ ಇಲ್ಲಿರ್ತಾನೆ. ಮೆತ್ತಿಗೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೋಭಿ? ರೈಡ್ ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಬಿಸಿಲಿತ್ತು, ಬಟ್ ಓಕೆ. ಬೇಗ ಬೇಗ ತುಂಬ ಜೋರಾಗಿ ಓಡಿಸಿ ಕವರ್ ಮಾಡಿ ಪೆಟ್ರೋಲ್ ಎಲ್ಲ ಸುರಿಸಿ ಖಾಲಿ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ನಿಧಾನಕ್ಕೆ ಬಂದು ಮ್ಯಾನೇಜ್ ಮಾಡಿದ್ದೀವಿ. ಇಲ್ಲಿ ಮುನ್ನಾರಲ್ಲಿ ಟೀ ಪ್ಲಾಂಟೇಶನ್ ಫೇಮಸ್ಸು, ಬಟ್ ಇಲ್ಲಿ ಹೋಟೆಲ್ ಟೀನೇ ಕೊಡಲಿಲ್ಲ. ಹಂಗೆ ವಾಪಸ್ ಬಂದ್ವಿ. ನಾವಿಬ್ರು ಕುಡ್ದಿಲ್ಲ ಅಷ್ಟೇ. ಇವನು ಬಂದಾಗಿಂದ ಟೀ ಕುಡಿಯೋರು ಸಂಜೆ ಕೊಡಲಿಲ್ಲ. ಬೆಂಗಳೂರಲ್ಲೇ ಕುಡ್ಕೊಂಬಿಡಿ. ಚೆನ್ನಾಗಿಲ್ವಾ? ಇಲ್ಲಿ ಬಂದು ಎಲೆ ಮಾತ್ರ ತಗೊಂಡೋಗಿ ಅಷ್ಟೇ. ಚೆನ್ನಾಗಿಲ್ವಾ ನಿಜ? ಓಡ್ಸು ಸಿಗ್ತಿಲ್ಲ ನನಗೆ. ಅಯ್ಯೋ ನೋಡಿ, ಅದಕ್ಕೆ ನನಗೆ ಓಡ್ ಸಿಗ್ತಿಲ್ಲ ಲೆಕ್ಕ ಹಾಕ. ಸೊ ಯು ಡಿಸೈಡ್ ಚೆನ್ನಾಗಿರೋ ಹತ್ರ ಟ್ರೈ ಮಾಡೋದು. ಇಲ್ಲ ನಾಳೆ ಒಳ್ಳೆ ಹತ್ರ ಹೋಗೋಣ. ಚಾನ್ಸ್ ಇಲ್ಲ. ಆ ಥರ ಟೀ ಟೀ ಕುಡಿದ್ಬಿಟ್ಟಿದ್ರೆ ನಾನು ಗಾಡಿ ಫುಲ್ ಟ್ಯಾಂಕ್ ಮಾಡ್ತೀನಿ. ಓಪನ್ ಚಾಲೆಂಜ್ ನಾಳೆ ಫುಲ್ ಟ್ಯಾಂಕ್. ಸೊ ದಟ್ಸ್ ಇಟ್ ಫಾರ್ ದ ಡೇ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮೀಟ್ ಯು ಇನ್ ಡೇ 2 ವಿಡಿಯೋ. ಬಾಯ್.